12ರಂದು ಅಪಘಾತದಲ್ಲಿ ಕಿರುತೆರೆ ನಟಿ ಪವಿತ್ರ ಜಯರಾಮ್ ಮೃತಪಟ್ಟಿದ್ದು ಗೊತ್ತೇ ಇದೆ. ಆದರೆ ಪವಿತ್ರ ಸಾವಿನ ನಂತರ ಆಕೆಯ ಸ್ನೇಹಿತ ಕಮ್ ಬಾಯ್ ಫ್ರೆಂಡ್ ಚಂದ್ರಕಾಂತ್ ಹೈದರಾಬಾದ್ನ ಪವಿತ್ರ ಜಯರಾಮ್ ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾನೆ. ಪವಿತ್ರ ಜಯರಾಮ್ ಸಾವಿನಿಂದ ಖಿನ್ನತೆಗೆ ಒಳಗಾಗಿದ್ದ ಕಾರಣ ಚಂದ್ರಕಾಂತ್ ನೇಣಿಗೆ ಕೊರಳೊಡ್ಡಿದ್ದ. ಪವಿತ್ರ ಸಾವಿನ ನೋವನ್ನ ಸಹಿಸಲಾರದ ಚಂದ್ರಕಾಂತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗ್ತಿದೆ. ಹಾಗಾದ್ರೆ ಯಾರು ಈ ಪವಿತ್ರ ಹಾಗೂ ಚಂದ್ರಕಾಂತ್? ಅವರಿಬ್ಬರ ನಡುವೆ ಇದ್ದ ಸಂಬಂಧವಾದ್ರೂ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಪವಿತ್ರ ಮೂಲತಃ ಮಂಡ್ಯ ತಾಲೂಕಿನ ಹನಕೆರೆಯವರು. ಕನ್ನಡದ ರೋಬೋ ಫ್ಯಾಮಿಲಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದ ಈಕೆ ನಂತರ ಜೋಕಾಲಿ, ನೀಲಿ, ರಾಧಾರಮಣ ಮುಂತಾದ ಧಾರಾವಾಹಿಯಲ್ಲಿ ನಟಿಸಿ ಜನಪ್ರಿಯರಾಗಿದ್ರು. ಸದ್ಯ ತೆಲುಗಿನಲ್ಲಿ ಪ್ರಸಾರವಾಗುತ್ತಿರುವ ತ್ರಿನಯನಿ ಧಾರಾವಾಹಿಯಲ್ಲಿ ತಿಲೋತ್ತಮ ಎಂಬ ಪಾತ್ರವನ್ನ ಪವಿತ್ರ ಜಯರಾಮ್ ಅವರು ನಿಭಾಯಿಸುತ್ತಿದ್ರು. ಆ ಪಾತ್ರದ ಮೂಲಕ ತೆಲುಗು ಪ್ರೇಕ್ಷಕರಿಗೆ ಸಾಕಷ್ಟು ಹತ್ತಿರವಾಗಿದ್ರು. ಈ ಧಾರಾವಾಹಿಯಲ್ಲಿ ಖಳನಾಯಕಿ ತಿಲೋತ್ತಮ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸುತ್ತಿದ್ರು. ಈ ಧಾರಾವಾಹಿಯು ಕನ್ನಡಕ್ಕೆ ಡಬ್ ಕೂಡ ಆಗಿತ್ತು. ಜಿ ಕನ್ನಡ ವಾಹಿನಿಯಲ್ಲಿ ತ್ರಿನಯನಿ ಧಾರಾವಾಹಿಯ ಕನ್ನಡ ವರ್ಷನ್ ಪ್ರಸಾರವಾಗುತ್ತಿತ್ತು. ಅಂದಹಾಗೆ ಚಿಕ್ಕ ವಯಸ್ಸಿನಲ್ಲೇ ದಾಂಪತ್ಯ ಬದುಕಿಗೆ ಕಾಲಿಟ್ಟಿದ್ದ ಪವಿತ್ರಾಗೆ ಓರ್ವ ಮಗಳು ಹಾಗೂ ಒಬ್ಬ ಮಗನಿದ್ದಾನೆ. ಮದುವೆಯಾಗಿ 20ನೇ ವಯಸ್ಸಿಗೆ ಗಂಡನಿಂದ ಬೇರೆಯಾಗಿದ್ದ ಈಕೆ ತೆಲುಗಿನ ನಿನ್ನೆ ಪೆಳ್ಳಾಡ್ತಾ ಧಾರಾವಾಹಿಯಲ್ಲಿ ನಟಿಸುವಾಗ ಚಂದ್ರಕಾಂತ್ ಜೊತೆ ಪರಿಚಯ ಶುರುವಾಗತ್ತೆ. ಇನ್ನು ಚಂದ್ರಕಾಂತ್ ಹೇಳೋ ಪ್ರಕಾರ ನಾವಿಬ್ಬರೂ ಲವ್ ಮಾಡ್ತಾ ಇದ್ವಿ. ಆದಷ್ಟು ಬೇಗ ನಮ್ಮ ಪ್ರೀತಿಯನ್ನ ಎಲ್ಲರ ಮುಂದೆ ಹೇಳಬೇಕು ಅನ್ಕೊಂಡಿದ್ವಿ. ಅಷ್ಟರೊಳಗೆ ಈ ತರ ಆಯ್ತು ಅಂತ ಆಕ್ಸಿಡೆಂಟ್ ಆದ್ಮೇಲೆ ಚಂದ್ರಕಾಂತ್ ಮೀಡಿಯಾಗಳ ಮುಂದೆ ಹೇಳಿದ್ರು. 6 ತಿಂಗಳ ಹಿಂದೆ ಹೈದರಾಬಾದ್ನಲ್ಲಿ ಪವಿತ್ರ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ಲು ಅಂತ ಕೂಡ ಚಂದ್ರಕಾಂತ್ ಹೇಳಿದ್ದ. ಜೊತೆಗೆ ಅದೆಲ್ಲ ಸುಳ್ಳು, ಪವಿತ್ರ ತುಂಬಾ ಒಳ್ಳೆಯವಳು, ಅವಳ ಬಗ್ಗೆ ನೆಗೆಟಿವ್ ಆಗಿ ಬರೆಯಬೇಡಿ ಅಂತಾನೂ ಚಂದ್ರಕಾಂತ್ ಹೇಳಿದ್ದ. ಲಾಕ್ಡೌನ್ ಶುರುವಾದಾಗಿನಿಂದ ಚಂದ್ರಕಾಂತ್ ಪವಿತ್ರ ಒಟ್ಟಿಗೆ ಇರೋದಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಚಂದ್ರಕಾಂತ್ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡಿದ್ದ. ಹೆಂಡತಿ ಜೊತೆ ಅಸಭ್ಯವಾಗಿ ಮಾತನಾಡಲು ಶುರು ಮಾಡ್ಕೊಂಡಿದ್ದ. ಚಂದ್ರಕಾಂತ್ ಹೆಂಡತಿ ಯಾರತ್ರನಾದ್ರೂ ಮಾತಾಡಿದ್ರೆ ಅದನ್ನ ಚಂದ್ರಕಾಂತ್ ನೋಡಿ ನಿಮ್ಮಿಬ್ಬರಿಗೂ ಸಂಬಂಧ ಇದ್ಯಾ ಅಂತ ಕೇಳ್ತಿದ್ನಂತೆ. ಪವಿತ್ರ ಸಾವಿನ ಬಳಿಕ ಚಂದ್ರಕಾಂತ್ ಮಾಧ್ಯಮದ ಜೊತೆ ಮಾತನಾಡಿದ್ದ. ನಾನು ಪವಿತ್ರ ಹೈದರಾಬಾದ್ಗೆ ಕಾರಿನಲ್ಲಿ ಬರುತ್ತಿದ್ದೆವು. ಕಾರ್ ಅಪಘಾತದಲ್ಲಿ ನನಗೆ ಗಾಯ ಆಯ್ತು. ಅದನ್ನ ನೋಡಿ ಪವಿ ಹೆದರಿದ್ಲು. ಪವಿತ್ರ ಶಾಕ್ ಆಗಿ ಹಾಗೆ ಉಸಿರು ನಿಲ್ಲಿಸಿದ್ಲು. ಆಂಬ್ಯುಲೆನ್ಸ್ ಬರೋದು 20 ನಿಮಿಷ ಲೇಟ್ ಆಗೋಯ್ತು. ಆಂಬ್ಯುಲೆನ್ಸ್ ಬೇಗ ಬಂದಿದ್ರೆ ಬದುಕಿರುತ್ತಿದ್ಲು. ಆಕೆ ಮುಖದಲ್ಲಿ ಇದ್ದ ರಕ್ತ ನನ್ನದು. ನನಗೆ ಗಾಯ ಆಗಿದ್ದರ ರಕ್ತ ಅದು ಎಂದು ಚಂದ್ರಕಾಂತ್ ಹೇಳಿದ್ದ. ಅಲ್ಲದೆ ಪವಿ ಇಲ್ಲದೆ ನನಗೆ ಇರೋದಕ್ಕೆ ಆಗ್ತಿಲ್ಲ, ಮಾನಸಿಕವಾಗಿ ಸಮಸ್ಯೆಯಾಗ್ತಿದೆ, ನೆನಪಿನ ಶಕ್ತಿಯೂ ಇಲ್ಲ, MRI ಸ್ಕ್ಯಾನ್ ಮಾಡಿಸಬೇಕಿತ್ತು, ಆದ್ರೆ ಅದನ್ನ ಮಾಡಿಸುವ ಮನಸ್ಸು ನನಗಿಲ್ಲ. ಪವಿತ್ರ ಇಲ್ಲ ಅಂತ ನಾನು ಯಾರ ಹತ್ರನಾದ್ರೂ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಂಡಿದ್ರೆ ಕ್ಷಮಿಸಿ. ಪವಿತ್ರನ ಮಕ್ಕಳು ಬಂಗಾರದಂತವು. ತಾಯಿ ಸತ್ತ ಮೇಲೂ ಅವರು ನನ್ನ ಬಳಿ ಬಂದು ಅಂಕಲ್ ಹುಷಾರಾಗಿರಿ, ಏನೂ ಆಗಿಲ್ಲ ಅಂತ ಧೈರ್ಯ ತುಂಬಿದ್ರು. ಪವಿತ್ರ ತಾಯಿ ಕೂಡ ನನ್ನ ಆರೋಗ್ಯವನ್ನ ವಿಚಾರಿಸಿದ್ರು. ನೀನು ಬಂದ ಮೇಲೆ ನನ್ನ ಮಗಳು ಖುಷಿಯಾಗಿದ್ದಾಳೆ ಅಂತ ಪವಿತ್ರ ತಾಯಿ ಹೇಳ್ತಾ ಇದ್ರು ಅಂತ ಚಂದ್ರಕಾಂತ್ ಹೇಳಿದ್ದ. ಅಲ್ಲದೆ ಪವಿ ನನಗೆ ಧೈರ್ಯ ಆಗಿದ್ಲು. ಈಗ ನನಗೆ ಧೈರ್ಯ ಇಲ್ಲದಂತಾಗಿದೆ. ಯಾರಾದ್ರೂ ಫೋನ್ ಮಾಡಿ ಧೈರ್ಯ ತಗೋ ಅಂತ ಮೋಟಿವೇಶನ್ ಮಾಡಿದ್ರೆ ನಾನು ಫೋನ್ ಕಟ್ ಮಾಡ್ತೀನಿ. ಪವಿ ಇಲ್ಲ ಅಂದ್ಮೇಲೆ ಇನ್ನೇನಿದೆ, ಪವಿ ನನಗೋಸ್ಕರ ತುಂಬಾ ಮಾಡಿದ್ದಾಳೆ. ನಾನು ಪವಿಗೋಸ್ಕರ ನನ್ನ ಕುಟುಂಬವನ್ನೇ ಬಿಟ್ಟಿದ್ದೆ. ಆದ್ರೆ ಈಗ ಪವಿನೇ ಇಲ್ದೆ ಹೇಗೆ ಧೈರ್ಯ ತಗೊಳ್ಳಿ ಅಂತ ನೋವು ತೋಡಿಕೊಂಡಿದ್ದ. ಊಟಿಗೆ ಹೋಗಿ ಬೆಂಗಳೂರಿನಲ್ಲಿ ಸಿನಿಮಾ ಒಂದಕ್ಕೆ ಸೈನ್ ಮಾಡಿ ಹೈದರಾಬಾದ್ಗೆ ಬರುತ್ತಿದ್ದೆವು. ಆಗ ಈ ಅಪಘಾತ ಆಯಿತು ಅಂತ ಚಂದ್ರಕಾಂತ್ ಹೇಳಿದ. ಪವಿ ಬದಲು ನಾನು ಸಾಯ್ಬೇಕಿತ್ತು. ನಾನಿದ್ದು ವೇಸ್ಟ್ ಆಗಿದೆ. ಪವಿ ಸಾಯುವ ಕೆಲ ನಿಮಿಷದ ಮುಂದೆ ನನಗೊಂದು ಉಂಗುರ ಹಾಕಿದ್ಲು. ನಾನು ಡಯೆಟ್ ಮಾಡ್ತಿದ್ದೀನಿ, ಜಿಮ್ಗೆ ಹೋಗ್ತಿದ್ದೀನಿ, ಸಣ್ಣ ಆಗ್ತಿದ್ದೀನಿ, ಕೈ ಬೆರಳುಗಳು ಸಣ್ಣ ಆಗಿದೆ ಅಂತ ಹೇಳಿ ಅವಳ ಬೆರಳಲ್ಲಿದ್ದ ಉಂಗುರವನ್ನ ನನಗೆ ಹಾಕಿದ್ಲು. ಅವಳು ಯಾಕೆ ಹಾಗೆ ಮಾಡಿದ್ಲು ಅಂತ ನನಗೆ ಅರ್ಥ ಆಗಿಲ್ಲ. ದಯವಿಟ್ಟು ನನಗೆ ನನ್ನ ಪವಿಯನ್ನ ಕೊಡಿ, ಮರಳಿ ತನ್ನಿ. ನಾನು ಆದಷ್ಟು ಬೇಗ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಪವಿತ್ರ ಸಾವನ್ನಪ್ಪಿದ ದಿನವೇ ಚಂದ್ರಕಾಂತ್ ತನ್ನ ಆತ್ಮಹತ್ಯೆಯ ಸುಳಿವು ಕೊಟ್ಟಿದ್ದ. ಇತ್ತ ಚಂದ್ರಕಾಂತ್ ಪತ್ನಿ ಗಂಡನ ಅಸಲಿ ಬಣ್ಣವನ್ನ ಬಿಚ್ಚಿಟ್ಟಿದ್ದಾಳೆ. ಪವಿತ್ರ ಜಯರಾಮ್ ಹಾಗೂ ಚಂದ್ರಕಾಂತ್ ಲಿವ್ ಇನ್ ನಲ್ಲಿ ಇದ್ರು ಅಂತ ಚಂದ್ರಕಾಂತ್ ಪತ್ನಿ ಶಿಲ್ಪಾ ಅವರೇ ಹೇಳಿದ್ದಾರೆ. ಪವಿತ್ರ ನಮ್ಮ ಜೀವನಕ್ಕೆ ಬಂದು ಎಲ್ಲ ಹಾಳು ಮಾಡಿದ್ಲು. ನನ್ನ ಗಂಡ ಯಾವಾಗ್ಲೂ ಅವಳ ಹೆಸರು ಜಪ ಮಾಡ್ತಿದ್ದ. ನನ್ನ ಮಕ್ಕಳಿಗೆ ಅವನು ತಂದೆ ಸ್ಥಾನದಲ್ಲಿ ನಿಂತು ಶಾಲೆಗೆ ಬಂದು ಸಹಿ ಕೂಡ ಹಾಕಿಲ್ಲ. ಆದರೆ ಪವಿತ್ರ ಮಗಳ ಕಾಲೇಜು ರಶೀದಿಗೆ ಸಹಿ ಹಾಕಿದ್ದ. ಪವಿತ್ರ ಸಹವಾಸ ಮಾಡಿದ ಮೇಲೆ ಕುಡಿದು ಮನೆಗೆ ಬರುತ್ತಿದ್ದ.
ಅವನು ಸಿಕ್ಕಾಪಟ್ಟೆ ಹೊಡಿತಿದ್ದ. ನನ್ನ ಮಕ್ಕಳಿಗೋಸ್ಕರ ನಾನು ಎಲ್ಲವನ್ನೂ ಸಹಿಸಿಕೊಂಡೆ. ನನ್ನ ಕಷ್ಟಕ್ಕೆ ಬೆಲೆ ಇಲ್ಲದ ಹಾಗೆ ಮಾಡಿ ಹೋದ. ನನಗೆ ಅವನು ಅನ್ಯಾಯ ಮಾಡಿದ್ದಾನೆ ಅಂತ ಗಂಡನ ವಿರುದ್ಧ ಶಿಲ್ಪಾ ತನ್ನ ಅಳಲನ್ನ ತೋಡಿಕೊಂಡಿದ್ದಾಳೆ. 2004ರಿಂದ ಚಂದ್ರಕಾಂತ್ ಹಾಗೂ ನಾನು ಪ್ರೀತಿ ಮಾಡ್ತಿದ್ವಿ. 2015ರಲ್ಲಿ ನಾವು ಮದುವೆಯಾದ್ವಿ. ಈ ಮದುವೆಗೆ ನಮ್ಮ ಮನೆಯಲ್ಲಿ ಯಾರೂ ಒಪ್ಪಿರಲಿಲ್ಲ. ಚಂದ್ರಕಾಂತ್ ನನ್ನ ಮನೆಗೆ ಬಂದು ಆಕೆ ಅಂದ್ರೆ ನನ್ನ ಜೀವನ, ಸರ್ವಸ್ವ ಅಂತ ಹೇಳಿದ್ದ. ಸರಿ ಅಂತ ಮನೆಯವರು ಕೂಡ ಒಪ್ಪಿಕೊಂಡು ಮದುವೆ ಮಾಡಿಕೊಟ್ರು. ನನಗೆ ಏನೇ ಸಮಸ್ಯೆ ಬಂದರೂ ಕೂಡ ನಾನು ನನ್ನ ಮನೆಯವರಿಗೆ ಹೇಳ್ತಿರ್ಲಿಲ್ಲ. ನನ್ನ ಗಂಡ ಬಂದರೂ ಬರದೇ ಇದ್ದರೂ ಕೂಡ ನಾನು ನನ್ನ ಮಕ್ಕಳನ್ನ ಸಾಕಿದ್ದೇನೆ. ಮೊದಲು ನಾನು HR ಆಗಿ ಕೆಲಸ ಮಾಡ್ತಿದ್ದೆ. ಈಗ ಅದನ್ನೂ ಬಿಟ್ಟಿದ್ದೇನೆ. 5 ವರ್ಷದಿಂದ ನನ್ನ ಹಾಗೂ ನನ್ನ ಗಂಡನ ನಡುವೆ ಒಳ್ಳೆಯ ಸಂಬಂಧ ಇರಲಿಲ್ಲ. ಪವಿತ್ರ ಜಯರಾಮ್ ನನ್ನ ಗಂಡ ರಿಲೇಶನ್ಶಿಪ್ನಲ್ಲಿ ಇದ್ದ ವಿಷಯ ನನಗೆ ಗೊತ್ತಾಗಿತ್ತು. ಅಲ್ಲಿಂದ ಚಂದ್ರಕಾಂತ್ ಕುಡಿದು ಬರುತ್ತಿದ್ರು. ನನಗೆ ಸಿಕ್ಕಾಪಟ್ಟೆ ಹೊಡೆಯುತ್ತಿದ್ರು. ಮನೆಗೆ ಬಂದ ಮೇಲೂ ಪವಿತ್ರ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿದ್ರು. ಯಾವಾಗ್ಲೂ ಪವಿತ್ರ ಫೋಟೋವನ್ನೇ ಹಿಡ್ಕೊಂಡಿರ್ತಿದ್ರು. ಪವಿತ್ರಾಗೆ ಫೋನ್ ಮಾಡಿದಾಗ ನನಗೆ ಇಲ್ಲಿ ಯಾರು ಅನ್ನ ಹಾಕೋರಿಲ್ಲ ಅಂತ ಸುಳ್ಳು ಹೇಳ್ತಿದ್ರು. ಪವಿತ್ರ, ಚಂದು ಇಬ್ರು ಸೇರ್ಕೊಂಡು ರೀಲ್ಸ್ ಮಾಡಿ ಅದನ್ನ ನನಗೆ ಕಳಿಸಿ ನೋವು ಕೊಡುತ್ತಿದ್ರು. ಸಾಕಷ್ಟು ಸಲ ನಾನು ನನ್ನ ಗಂಡನ ಜೊತೆಗಿನ ಫೋಟೋವನ್ನ ಹಂಚಿಕೊಂಡಾಗ ಅವರು ಅದನ್ನ ಡಿಲೀಟ್ ಮಾಡ್ತಿದ್ರು. ನಾನು ಅವರ ಪತ್ನಿ ಅಂತ ಎಲ್ಲಿಯೂ ಚಂದ್ರಕಾಂತ್ ರಿವೀಲ್ ಮಾಡಿಲ್ಲ. ಅದಕ್ಕಾಗಿ ನಾನು ಮಹಿಳಾ ಆಯೋಗಕ್ಕೆ ದೂರು ಕೂಡ ನೀಡಿದ್ದೆ. ನನ್ನ ಗಂಡ ಹಾಗೂ ಪವಿತ್ರ ರಿಲೇಶನ್ಶಿಪ್ ಬಗ್ಗೆ ಗೊತ್ತಾದಾಗ ಪವಿತ್ರ ಮಕ್ಕಳಿಗೆ ನಾನು ಫೋನ್ ಮಾಡಿ ಏನಿದು ಅಂತ ಕೇಳಿದಾಗ ಅವರಿಬ್ಬರು ಖುಷಿಯಲ್ಲಿದ್ದಾರೆ, ಹಾಗೆ ಇರಲು ಬಿಡಿ ಅಂತ ಹೇಳಿದ್ರು. ನಿಮ್ಮ ಮುಂದೆ ಅವರಿಬ್ರು ಬೆಡ್ರೂಮಿಗೆ ಹೋಗ್ತಾರಾ ಅಂತ ನಾನು ಪವಿತ್ರ ಮಗನಿಗೆ ಕೇಳಿದ್ದೆ. ಆಗ ಪವಿತ್ರ ಮಗ ಹೌದು ಅವರಿಬ್ರು ಖುಷಿಯಾಗಿದ್ದಾರೆ ಅಂತ ಹೇಳಿದ್ದ ಎಂದು ಶಿಲ್ಪಾ ಹೇಳಿಕೊಂಡಿದ್ದಾರೆ. ಪವಿತ್ರಾಗೆ ಚಂದು 6ನೇಯವನು. ನೀವು ಹೆದರಬೇಡಿ, ಅವನು ಬಂದೇ ಬರ್ತಾನೆ ಅಂತ ಅನೇಕರು ನನಗೆ ಹೇಳಿದ್ರು. ಆದರೆ ಈ ರೀತಿ ಕ್ಯಾರೆಕ್ಟರ್ ಇರುವವಳಿಗೆ ನನ್ನ ಗಂಡ ಅವನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ನಾನು ನನ್ನ ಅತ್ತೆ ನಿಜಕ್ಕೂ ತಾಯಿ ಮಗಳ ಥರ ಇದ್ದೆವು. ಪವಿತ್ರಾಗೆ ಆರೋಗ್ಯ ಸಮಸ್ಯೆ ಇದೆ, ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಚಂದ್ರಕಾಂತ್ ಹೇಳ್ತಿದ್ದ. ಪವಿಗೂ ಚಂದ್ರಕಾಂತ್ಗೂ ಸಿಕ್ಕಾಪಟ್ಟೆ ವಯಸ್ಸಿನ ಅಂತರವಿದೆ. ನಾನು ಅವರಿಬ್ಬರು ಸ್ನೇಹಿತರು ಅಂತ ಮೊದಲು ಅಂದ್ಕೊಂಡಿದ್ದೆ. ಆಮೇಲೆ ನನಗೆ ಅವರಿಬ್ಬರ ಸಂಬಂಧ ಏನು ಅಂತ ಗೊತ್ತಾಯ್ತು. ನನಗೆ ಅನ್ಯಾಯ ಮಾಡಿ ಚಂದ್ರಕಾಂತ್ ಹೋಗಿದ್ದಾರೆ ಎಂದಿದ್ದಾರೆ ಶಿಲ್ಪಾ.